ಏನನ್ನ ನಂಬ್ತೀರಾ? ಏನ್ ಪೂಜೆ ಮಾಡಿ? ನೀವು ಆಸ್ತಿಕರಲ್ವಾ? ನಾಸ್ತಿಕಳಂತೂ ಅಲ್ಲ. ಅಲ್ಲ. ದೇವಸ್ಥಾನಕ್ಕೆ ಹೋಗ್ತೀರಾ? ದೇವಸ್ಥಾನಕ್ಕೆ ಬರೋರಲ್ಲಿ ಬೇರೆ ತರದ ಮುಖವಾಡಗಳು ಕಾಣಿಸ್ತಾ ಇರುತ್ತೆ. ಆ ಮುಖಗಳನ್ನ ನೋಡಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ರಿಯಲಿ? ರಂಗಭೂಮಿಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಕಷ್ಟ ಇದೆ. ಕಷ್ಟ ಇದೆ. ಅರಿಯ ಟಾಮ್ ಬಾಯ್? ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನನ್ನನ್ನು ಹಿಂಗೆ ಮಾಡಿದ್ದು. ನಮ್ಮ ಫ್ಯಾಮಿಲಿನಲ್ಲಿ ಗಂಡು ದಿಕ್ಕಿಲ್ಲದ ಕುಟುಂಬ ಅಂತ ಎಲ್ಲ ಹೇಳಿ ಅಭಿನಯಿಸಿರುವ 3 ಸಿನಿಮಾಗಳಿಗೆ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವಂತಹ ಕಲಾವಿದೆ. ಬೆಂಕಿಯಲ್ಲಿ, ಕೌಮುದಿ ಮತ್ತು ಕೋಳಿ ಹೆಸರು. ನೀವು ಆಕ್ಟ್ ಮಾಡಿರೋ ಸಿನಿಮಾ ಪ್ರಶಸ್ತಿ ಬರ್ತಿದ್ಯೋ ಅಂದ್ರೆ ನಿಮಗೆ, ಅಥವಾ ನೀವಿದ್ದೀರಿ ಅಂತ ಸಿನಿಮಾಗೆ ಪ್ರಶಸ್ತಿ ಬರ್ತಾ ಇದೆಯಾ? ತುಂಬಾ ಸೋತಿದ್ದೀನಿ, ಮಧ್ಯದಲ್ಲಿ ಸೋತಿದ್ದೀನಿ, ಅವಮಾನಗಳು ಅನುಭವಿಸಿದ್ದೀನಿ. ನೀವ್ಯಾಕೆ ಬೇರೆ ನಟಿಯರ್ ತರ ಇಲ್ಲ? ಸೊ ಗ್ಲಾಮರು, ನೇಮು, ಫೇಮು ಬಂದ್ಬಿಟ್ರೆ ಬಹುಶಃ ನನ್ನನ್ನು ಜನನೇ ಕರ್ಕೊಳ್ಳಲ್ವೇನೋ. ಥಿಯೇಟ್ರು ಈಗ ಹೆಂಗಿದೆ ಅಂದ್ರೆ ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲದೆ ಜನ ಇಷ್ಟಪಡಲ್ಲ. ನಾ ಮಾಡಿಲ್ಲ. ನಾ ಕಾಂಟೆಂಪ್ರರಿ ಥಿಯೇಟರ್. ರಂಗಭೂಮಿಗೆ ಯಾವುದೇ ಶಾಸ್ತ್ರ ಇಲ್ಲ. ರಂಗಭೂಮಿ ಅನ್ನೋದು ಯಾವಾಗ್ಲೂ ಹುಡುಕಾಟ. ಮನೇಲಿ ದೇವ್ರ ಮನೆ ಇದೆಯಾ? ಇಲ್ಲ. ಇದೆ, ಅದನ್ನ ಸ್ಟೋರ್ ರೂಮ್ ಮಾಡ್ಕೊಂಡಿದೀವಿ. ಅಪರೂಪಕ್ಕೆ ಕಾಣಿಸ್ತಾರೆ, ಎಲ್ಲೂ ಕಾಣಿಸಲ್ವಲ್ಲ, ಹೆಂಗಿದು ಅನ್ಸ್ಬಿಡ್ತು ಒಂದ್ಸಲ ನನಗೆ. ನಾನು ಸೆಲೆಬ್ರಿಟಿ ಶೋಸ್ಗಳು ಹೋಗೋದೇ ಇಲ್ಲ. ಕರ್ದಿದ್ದಾರೆ ಅನ್ನೋ ಕಾರಣಕ್ಕೆ ಸಿನಿಮಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಏನು ಹೇಳ್ದೆ ಬಂದ್ಬಿಡೋಣ. ಅಪ್ಪ ಅಮ್ಮಂದ್ರದೊಂದು ಆಸೆ ಇರುತ್ತೆ, ಈಕೆ ಹಿಂಗ್ ಮಾಡ್ಬೇಕು ಅಂತ. ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕು ಅಂತ ಅನ್ಸಿತ್ತು ಅಂತ ನಾನು ಓದೋದ್ರಲ್ಲಿ ಇಲ್ವೇ ಇಲ್ಲ. ಯಾವಾಗ್ಲೂ ಅನ್ಸಲ್ವಾ ನೇಮು, ಫೇಮು, ಮನಿ ಇದೆಲ್ಲ ಬೇಡವಾ? ಅದರ ಹಿಂದೆ ನಾನು ಹೋಗ್ಲಿಲ್ಲ. ಮದುವೆ ಯಾವಾಗಾಯ್ತು? ಪ್ರಸನ್ನ ಓಕೆ, ನನ್ನ ಟೀಚರ್ ಆಗಿದ್ರು. ಸೊ ಟೀಚರ್ ಮತ್ತು ಸ್ಟೂಡೆಂಟ್ ನ ಲವ್ ಸ್ಟೋರಿ. ನಮ್ಮದಿದ್ದು ಒಂದೇ, ನಾವು ಮಂತ್ರ ಮಂಗಲ್ಯ ಆಗ್ಬೇಕು. ಅಕ್ಷತಾ ಕನ್ನಡಿ ಮುಂದೆ ನಿಂತಾಗ ಇದು ನನ್ನ ಸ್ಟ್ರಾಂಗ್ ಪಾಯಿಂಟ್, ಸತ್ಯ ಮತ್ತು ಪ್ರಾಮಾಣಿಕತೆ. ಯಾರಾದ್ರೂ ನಿಮ್ ಜಾತಿ ಕೇಳಿದ್ರೆ ಗೌಡ ಗಿೌಡನಲ್ಲಿ ಒಕ್ಲಿಗ ಸಿನಿಮಾ ರಿಲೀಸ್ ಆಗ್ತಿದೆ, ಜನ ಥಿಯೇಟರ್ ಬರಲ್ಲ ಅನ್ನೋ ತುಂಬಾ ಅಳಲು. ಈಗ OTT ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ OTT ಸಿನಿಮಾ ತೋರಿಸ್ಬೋದು, ಆದ್ರೆ ನಾನ್ ಹೇಳೋ ರೀತಿನಲ್ಲಿ ಸಿನಿಮಾ ತೋರ್ಸಕ್ ಆಗ್ತಿಲ್ಲ. ಆ ಹಾರೋಹಳ್ಳಿ ಅಕ್ಷತಾ ಇಲ್ಲ, ಬಾಲ್ಯ ಅಂದ್ರೆ ಅದೊಂಥರ ಎಮೋಷನ್ ನಂಗೆ. ಇವತ್ತು ನಮ್ಮ ಊರಿಂದ ಯಾರು ನನ್ಗೆ ವಿಶ್ ಮಾಡಿಲ್ಲ ಅಂದ್ರೆ ಫಸ್ಟ್ ಬೇಜಾರ್ ಮಾಡ್ಕೊಳ್ಳೋದು ನಮ್ಮಮ್ಮ. ಒಂದು ರಿಯಾಲಿಟಿ ಶೋ ಗೆದ್ದು ಬಂದವ್ರಿಗೆ ಹಾಕೊಳ್ತಾರೆ, ಆದ್ರೆ ಅಕ್ಷತಾ ಪಾಂಡವಪುರ ಅನ್ನೋಳು ಸ್ಟೇಟ್ ಅವಾರ್ಡ್ ಬಂದ್ರೆ ಅವ್ರು ವಿಶ್ ಮಾಡಲ್ಲ, ಫಿಲ್ಮ್ ಫೇರ್ ಬಂದ್ರೆ ವಿಶ್ ಮಾಡಲ್ಲ. SLC ಮುಗಿದ್ದು ನಾನು ಕಾಲೇಜ್ ಸೇರ್ಕೊಳ್ಳೋಷ್ಟ್ರಲ್ಲಿ ನಮ್ಮ ಅಪ್ಪ ಹಾಸಿಗೆ ಹಿಡಿದು ಅವ್ರಿಗೆ ಸ್ಟ್ರೋಕ್ ಆಯ್ತು. ನನ್ನ ಅಜ್ಜ ಹೆಚ್ಚುಗಮ್ಮಿ 80ನೇ ವಯಸ್ಸಿನಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂತಾರೆ.